ಏನು ಈಗ ತಾನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಂಡು ಅವರ ಒಂದು ದೊಡ್ಡತನ ಹಿರಿತನವನ್ನು ಒಂದು ಪ್ರದರ್ಶನ ಮಾಡಿ ರಾಜಕೀಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಏನು ಇದು ಮಾಡ್ತಿದ್ದಾರೆ. ಹೊಸ ಮುಖ್ಯಮಂತ್ರಿಗಳಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮದೊಂದು ಮನವಿ, ನಮ್ಮ ತೂಬ್ಗೆರೆ ಬ್ಲಾಕಿಂದ ಒಂದು ಮನವಿಯನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಕೂಡ ಹೈಕಮಾಂಡ್ಗೆ ಒಂದು ಒತ್ತಾಯ ಮಾಡ್ತಾಯಿದ್ದೀವಿ. ವಿಷಯ ಇಷ್ಟೇ, ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ತುಂಬ ಹಿರಿಯರು ಇದ್ದಾರೆ. ಅವರು ಕೂಡ ಈಗ ಮಾಜಿ ಆಗಿದ್ದಾರೆ. ಮತ್ತು ಡೆಪ್ಟಿ ಸಿ ಎಮ್ ಉಪಮುಖ್ಯಮಂತ್ರಿ ಸ್ಥಾನವನ್ನು ಆ ಒಂದು ಸಮುದಾಯ, ದೊಡ್ಡ ಸಮುದಾಯದ ಮುಖಂಡರು ಕೂಡ ಅವರು, ಜೊತೆಗೆ ಭಾಳ ಅನುಭವಶಾಲಿಗಳು. ಹಾಗಾಗಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಹಿರಿಯರ ಎಲ್ಲ ಅಪೇಕ್ಷೆಯಂತೆ ಅವ್ರಿಗೆ ಕೊಟ್ಟೇ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಮತ್ತು ಹೊಸ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಕೂಡ ಮಾಡ್ತಾಯಿದ್ದೇವೆ. ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಹಾಗಾಗಿ ಆ ಮುನಿಯಪ್ಪ ಅಣ್ಣವ್ರಿಗೆ ಅವರ ಅನುಭವಕ್ಕೆ ತಕ್ಕಂಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟೇ ಕೊಡಬೇಕು. ಅವರು ಇಲ್ಲಿವರೆಗೂ ಅವರು ಕೊಟ್ಟಂಥ ಖಾತೆಯನ್ನು ಭಾಳ ಚೆನ್ನಾಗಿ ಒಳ್ಳೆಯ ಹೆಸರು ತಗೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು. ಕಡೆಗಣಿಸಿದ್ರೆ ನಮಗೂ ಕೂಡ ಬೇಸರ ಆಗ್ತದೆ. ಈ ಹೋಬಳಿಯ ಪರವಾಗಿ, ನಾವು ಈ ಕ್ಷೇತ್ರದ ಪರವಾಗಿ ನಾವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಕಡ್ಡಾಯವಾಗಿ ನಾವು ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ 3 ವರ್ಷದಿಂದ ತುಂಬ ಚೆನ್ನಾಗಿ ನಡೀತು. ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಅವರು ಆಡಳಿತ ಮಾಡಲಿ ಅಂಥೇಳಿ ಉಳಿದ 12 ವರ್ಷವನ್ನು ಅವ್ರು ಬಿಟ್ಕೊಡ್ಬೇಕು ಅಂತ ನಮ್ಮ ಸಿದ್ದರಾಮಯ್ಯನವ್ರಿಗೆ ತಿಳಿಸಿದಾಗ ಅವರು ಯಾವುದೇ ತಕರಾರು ಇಲ್ಲದೆ ಏನೂ ಇಲ್ಲದೆ ಹೈಕಮಾಂಡ್ ಮಾತಿಗೆ ಕೂಡಲೇ ಬಂದು ರಾಜ್ಯಪಾಲರಿಗೆ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಸಹೋದ್ಯೋಗಿಗಳನ್ನ ಎಲ್ಲರೂ ಜೊತೆ ಕರ್ಕೊಂಡೋಗಿ ಮಾರನೇ ದಿವಸನೇ ಬಂದು ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ದೇಶಕ್ಕೆ ಇದು ಒಂಥರ ಮಾದರಿಯಾಗಿದೆ. ಸಿದ್ದರಾಮಯ್ಯನವರು ನೀಡಿದ್ದಂಥ ಸಂದೇಶ ಇಡೀ ದೇಶದ ಕಾಂಗ್ರೆಸ್ಗೆ, ಯಾಕೆಂದರೆ ಹಿಂದೆ ರಾಜ್ಯಗಳಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಈ ಥರ ಗೊಂದಲ ಆಗಿತ್ತು. ಹಾಗಾಗಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ನೆಕ್ಸ್ಟ್ ಮರು ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತು. ಇದನ್ನು ನೋಡಿ ಸಿದ್ದರಾಮಯ್ಯನವ್ರು ಮಾಡಿದ್ದ ಕೆಲಸ ನೋಡಿ ಇಡೀ ದೇಶನೇ ಥರ ದಿಗ್ಭ್ರಮೆ ಆಗಿದೆ. ವಿರೋಧ ಪಕ್ಷದವರು ಕಾಯ್ತಾಯಿದ್ರು, BJP ಅವರು ಇವ್ರು ಕಿತ್ತಾಡ್ತಾರೆ ಅಧಿಕಾರಕ್ಕೋಸ್ಕರ ಅಂತ. ಅದಕ್ಕೆಲ್ಲ ಒಂದು ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ನವರು ಖುಷಿಯಾಗಿದ್ದಾರೆ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಖುಷಿಯಾಗಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಚತುರ ಕಾಂಗ್ರೆಸ್ಸಲ್ಲಿ. ಅವರು ಪಕ್ಷ ಕಟ್ಟೋದಕ್ಕೋಸ್ಕರ ಸುಮಾರು 3-4 ವರ್ಷದಿಂದ ಅವರು ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಅಧಿಕಾರ ಸಿಗಲಿ. ಕರ್ನಾಟಕದಲ್ಲಿ ಏನು ಗ್ಯಾರಂಟಿಗಳು ನೀಡಿದರು, ಏನೇನು ನಡೆದಿದ್ರು ತುಂಬ ಚೆನ್ನಾಗಿ ಸರ್ಕಾರ ನಡೆಯುತ್ತೆ ಮುಂಬರುವ ಸರ್ಕಾರದಲ್ಲಿ. ಈಗ ರಾಜೀನಾಮೆ ಕೊಟ್ಟಿದ್ದ ತಕ್ಷಣ ಎಲ್ಲ ಮಂತ್ರಿಮಂಡಲ, ಎಲ್ಲ ಸಂಪುಟ ಎಲ್ಲ ವಿಸರ್ಜನೆಗೊಳ್ಳುತ್ತೆ. ಈಗ ಹೊಸ ಸಂಪುಟಕ್ಕೆ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಹೊಸ ಸಂಪುಟಕ್ಕೆ ಹೊಸ ಸಚಿವರು ಬರ್ತಾರೆ. 4 ಉಪಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ. 4 ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಭಾಗದ ಶಾಸಕರು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು 7 ಸರಿ MP ಗಳಾಗಿದ್ದರು. ಎರಡು ಸಲ 10 ವರ್ಷ ಅವರು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಅನುಭವ ಇದೆ. ಈಗ ಆಲ್ರೆಡಿ 3 ವರ್ಷ ನಮ್ಮ ಕರ್ನಾಟಕದಲ್ಲಿ ಆಹಾರ ಇಲಾಖೆಯನ್ನು ತುಂಬ ಅಚ್ಚುಕಟ್ಟಾಗಿ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲ ಕಡೆ ಚೆನ್ನಾಗಿ ಆಹಾರ ಇಲಾಖೆ ಸರಬರಾಜಾಗ್ತಾ ಇದೆ. ಅಂಥ ಖಾತೆಯನ್ನು ನಿರ್ವಹಿಸತಕ್ಕಂಥ ಅನುಭವ ಇದೆ ಅವರಿಗೆ. ನಮ್ಮ ತಾಲೂಕಿನ ಪರವಾಗಿ, ನಮ್ಮ ಬ್ಲಾಕ್ನ ಪರವಾಗಿ, ನಮ್ಮ ನಾಯಕರ ಎಲ್ಲ ಪರವಾಗಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಭಾಗದಿಂದ ಅವ್ರಿಗೊಂದು ನಮ್ಮ ಮನವಿ ಏನಂದರೆ, ಅವ್ರನ್ನ ಈ ಸಂಪುಟ ಈಗ ಆಗ್ತಕ್ಕಂಥ ಸಂಪುಟಕ್ಕೆ ಉಪಮುಖ್ಯಮಂತ್ರಿಗಳ ಸ್ಥಾನ ಕೊಟ್ಟು ಅವ್ರಿಗಿನ್ನೂ ಹೆಚ್ಚಿನ ಸ್ಥಾನಮಾನ ಕೊಟ್ಟು, ಯಾಕೆಂದರೆ ಅವರು ಎಡಗೈ ಸಂಬಂಧ ಇದ್ದವರು, ಮಾದಿಗ ಸಮಾಜದವರು. ಮಾದಿಗ ಸಮಾಜ ಕರ್ನಾಟಕ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆ ಸಮಾಜಕ್ಕೂ ಒಂದು ನ್ಯಾಯ ಒದಗಿಸ್ದಂಗಾಗುತ್ತೆ.
ಮತ್ತು ನಮ್ಮ ಭಾಗಕ್ಕೂ ದೇವನಹಳ್ಳಿ ತಾಲೂಕಲ್ಲಿ ಇದುವರೆಗೂ ಯಾವುದೇ ಥರದ ಸಚಿವರಿರಲಿಲ್ಲ. ಅವ್ರಿಗೂ ಉಪಮುಖ್ಯಮಂತ್ರಿ ನಮ್ಮ ತಾಲೂಕು ನಮ್ಮ ಕ್ಷೇತ್ರನೂ ಆಲ್ರೆಡಿ ಅಭಿವೃದ್ಧಿ ಎಲ್ಲ ಕೆಲಸಗಳು ಮಾಡ್ಕೊತಾ ಬಂದಿದ್ದಾರೆ. ಇನ್ನೂ ಅಭಿವೃದ್ಧಿ ಹೊಂದುತ್ತೆ. ಕರ್ನಾಟಕ ರಾಜ್ಯಕ್ಕೂ ಅವ್ರಿಗೆ ಏನು ಕೆಲಸ ಕೊಟ್ಟರು ಹೈಕಮಾಂಡ್ಗೂ ರಾಜ್ಯಕ್ಕೂ ಈ ಸರ್ಕಾರಕ್ಕೂ ಒಂದು ಒಳ್ಳೆ ಗೌರವ ಬರುತ್ತೆ ಅಂತ ತಿಳಿಸ್ತಾ ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ನಮ್ಮ ಬ್ಲಾಕಿಂದ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ ಹೈಕಮಾಂಡ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಅನ್ನರಾಮಯ್ಯನವರು ಹೋಗಿ ತ್ಯಾಗರಾಮಯ್ಯನವರಾಗಿ ಇವತ್ತು ಇಡೀ ರಾಜ್ಯಕ್ಕೆ ಕರ್ನಾಟಕದ ಮಹಾತ್ಮ ಗಾಂಧಿ ಆಗಿದೆ. ಅಧಿಕಾರವನ್ನು ತ್ಯಾಗ ಮಾಡಿ ಪಕ್ಷದ ಸಿದ್ಧಾಂತಕ್ಕೆ ಮಾಡಿದ್ದು. ನನಗೆ ಎಲ್ಲ ಪಕ್ಷ ನನಗೆ ಎಲ್ಲ ರೀತಿ ಅಧಿಕಾರ ಕೊಟ್ಟಿದೆ. 20 ವರ್ಷದಿಂದ ಒಂದು ಬಾರಿ 5 ವರ್ಷ CM ಮಾಡಿದ್ದಾರೆ, 3 ವರ್ಷ ಇನ್ನು 2ನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ. 2 ಬಾರಿ CLP ನಾಯಕರಾಗಿ ನನಗೆ ಅವಕಾಶ ಕೊಟ್ಟು ಈ ಪಕ್ಷ ನನಗೆ ಎಲ್ಲ ರೀತಿ ಬೆಲೆ ಕೊಟ್ಟಿದೆ. ನಾವು ಪಕ್ಷಕ್ಕೆ ದ್ರೋಹ ಮಾಡಬಾರ್ದು, ಪಕ್ಷದ ಹೈಕಮಾಂಡಿಗೆ ಬೆಲೆ ಕೊಡಬೇಕು ಅಂತೇಳಿ ಎಲ್ಲರೂ ಇಡೀ ದೇಶಕ್ಕೆ ಸಾರಿದ್ದಾರೆ. ನಾವು ಪಕ್ಷಕ್ಕೆ ಚಿರಋಣಿಯಾಗಿರಬೇಕು. ಅದೇ ರೀತಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರು ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷವನ್ನು ಬಿಡದೆ ಪಕ್ಷದ ಸಂಘಟನೆಯಲ್ಲಿ, ನಿಮಗೆಲ್ಲ ಇತಿಹಾಸ ಗೊತ್ತಿದೆ, ಅವರು ಯಾವ ಟೈಮಲ್ಲಿ KPCC ಅಧ್ಯಕ್ಷರಾದರು, ಹೈಕಮಾಂಡು ಕಷ್ಟ ಕಾಲದಲ್ಲಿ ಕೈ ಬಿಡದೆ ಅವ್ರನ್ನ ಈ ರಾಜ್ಯದ KPCC ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಭಾಳ ಶ್ರಮ ವಹಿಸಿ ಪಾರ್ಟಿ ಸಂಘಟನೆ ಮಾಡಿ 136 ಸೀಟ್ ಬರೋದಕ್ಕೆ ಅಧ್ಯಕ್ಷರು ಸಿದ್ದರಾಮಯ್ಯನವರು ಎಲ್ಲ ಪಕ್ಷದ ಮುಖಂಡರುಗಳು ಆದಿಯಾಗಿ ಈ ಪಕ್ಷ ಮತ್ತೆ ಸರ್ಕಾರ ಬಂತು. ಈಗ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಅನುಭವ ಇರುವಂಥ ಹಿರಿಯ ನಾಯಕರುಗಳನ್ನು ಅವರು ಕೈ ಬಿಡದೆ ಜೊತೆಯಲ್ಲಿ ಸಚಿವರ ಪಟ್ಟಿಯಲ್ಲಿ ಎಲ್ಲ ಸೇರಿಸ್ಕೊಟ್ಟಿದ್ದಾರೆ. ನಮಗೆ ಈ ಕ್ಷೇತ್ರಕ್ಕೆ ಹೈಕಮಾಂಡ್ ಆದೇಶದಂತೆ ಈ ಕ್ಷೇತ್ರಕ್ಕೆ ಬಂದು ಗೆಲುವು ಸಾಧಿಸಿ ಆಹಾರ ಮಂತ್ರಿಯಾಗಿ ಭಾಳಷ್ಟು ಸರಳ ಸಜ್ಜನಿಕೆ ಅಂತ ಹೆಸರು ಪಡ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇವರು ಯಾವತ್ತೂ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ಅವ್ರು ಯಾವಾಗ ಹೇಳ್ತಾರೆ ನಾನು ಪಕ್ಷದ ಸ್ಥಿರ ಸಿಪಾಯಿ, ಹೈಕಮಾಂಡ್ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೇನೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಕೆಲಸ ಮಾಡ್ತೇನೆ ಅಂತೇಳಿ ಎಲ್ಲ ರೀತಿಯಲ್ಲೂ ತಾಳ್ಮೆ ವಹಿಸ್ಕೊಂಡು ಈ ಪಕ್ಷಕ್ಕೆ ಅವರ ಕೊಡುಗೆ ಭಾಳಷ್ಟು ಅಪಾರವಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇಂಥ ಹಿರಿಯರು ಏನು 4 ಜನ ಡೆಪ್ಯೂಟಿ CM ಮಾಡ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಇವ್ರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಆನೆ ಬಲ ಬಂದಷ್ಟು ಅನುಭವ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಎಲ್ಲ ಜನಾಂಗದವ್ರಿಗೂ ಜೊತೆಲ್ಲ ಇಟ್ಕೊಂಡು ಈ ರಾಜ್ಯನ ಮುಂದೋಡೋದಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ದಯವಿಟ್ಟು ನಮ್ಮ ಹೈಕಮಾಂಡ್ ಏನಿದ್ದಾರೆ, ಈಗಾಗಲೇ ರವೀಶ್ ದ್ರಪ್ತವ್ರು ಹೇಳಿದ್ರು, ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಜಿಯವರು ಇರ್ಬೋದು, ಎಲ್ಲರ ಗಮನಕ್ಕೆ ತರೋದೇನು ಅಂದರೆ ನಮ್ಮ ತೂಪ್ಗೆರೆ ಹೋಬಳಿಯ ಎಲ್ಲ ಮುಖಂಡರ ವಿನಂತಿ ಏನಂದರೆ ಅವ್ರಿಗೆ ಡೆಪ್ಯೂಟಿ CM ಅನ್ನಾಗಿ ಆಯ್ಕೆ ಮಾಡಬೇಕು. ದಲಿತ CM ಅಂದಾಗ ಅವ್ರ ಹೆಸರೇ ನಾವು ಪ್ರಸ್ತಾಪ ಬಂದಾಗ ಅಟ್ಲೀಸ್ಟ್ ಈಗ CM ಆಗಿ ಅವ್ರಿಗೆ ಅನೌನ್ಸ್ ಮಾಡಿದ್ದಾರೆ. ಈಗ ಡೆಪ್ಯೂಟಿ CM ಆಗಾದರೂ ಇವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅವರ ಸೇವೆ ಅಪಾರವಾಗಿದೆ, ಈ ರಾಜ್ಯಕ್ಕೆ ಅವರ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳ್ತಾ ಅವ್ರಿಗೆ ಈ ಸ್ಥಾನವನ್ನು ತುಂಬಿಸಲೇಬೇಕು ಅಂಥೇಳಿ ಈ ಮುಖಾಂತರ ಎಲ್ಲ ಮುಖಂಡಗಳ ಮುಖಾಂತರ ನಾವು ಮನವಿ ಮಾಡ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಸರ್ಕಾರ ರಚನೆ ಆಗ್ತಾಯಿದೆ. ಆ ರಚನೆ ಆಗ ಸಂದರ್ಭದಲ್ಲಿ ಹಿಂದೆ ಏನು ಮಾತು ಕೊಟ್ಟಂಗೆ ಇವತ್ತೆಲ್ಲ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯವ್ರು ನಡ್ಕೊಂಡು ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಮತ್ತು ಹಿಂದೆ ಕೋಲಾರ ಸಂಸದರಾಗಿ 7 ಬಾರಿ ಸಂಸದರಾಗಿ ಮತ್ತು ಕೇಂದ್ರದಲ್ಲಿ 10 ವರ್ಷ ಸಚಿವರಾಗಿ ಕೆಲಸ ಮಾಡಿ ಭಾಳಷ್ಟು ಅನುಭವ ಅವರಲ್ಲಿ ನುರಿತವಾಗಿದೆ. ಅದೇ ಕಾರಣಕ್ಕೆ ಈ ನಮ್ಮ ಈ ಹೊಸ ಸಂಪುಟ ಸರ್ಕಾರದಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನ, ಅಂದರೆ ನಾವು ದಲಿತರು CM ಮಾಡಬೇಕು ಅಂತ ಹೊರಟಾಗ ನಾವು ಮುಂಚೂಣಿಯಾಗಿ ಅವ್ರನ್ನೇ ನಾವು ಬೆಂಬಲಿಸಬೇಕಾಗಿತ್ತು. ಯಾಕಂದರೆ ಹಿರಿಯರು ಅವರ ಜನಾಂಗದಲ್ಲಿ ಅವರೇ ಅತ್ಯಂತ ಹಿರಿಯರಿದ್ದಾರೆ. ಆದ್ದರಿಂದ ಈಗ ಅವಕಾಶ ಮುಖ್ಯಮಂತ್ರಿ ಅವಕಾಶ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ದರ್ಜೆಯ ಸ್ಥಾನಮಾನ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಬ್ಲಾಕ್ ತೂಬಿರೆ ಬ್ಲಾಕಿನ ಒಕ್ಕೂರದಿಂದ ಎಲ್ಲ ಮುಖಂಡರಿಂದ ನಾವು ಹೈಕಮಾಂಡ್ಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ನೂತನವಾಗಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಎಲ್ಲ ಸಿದ್ದರಾಮಯ್ಯವ್ರಿಗೆ ಅವರಿಗೆಲ್ಲ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮತ್ತು ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀವಿ. ಅನುಭವಿ ರಾಜಕಾರಣಿಗಳು ಆದಂಥ ಸಿದ್ದರಾಮಯ್ಯನವರು ಇವತ್ತು ತ್ಯಾಗರಾಮಯ್ಯನವರಾಗಿ
ಇಡೀ ಒಂದು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಇಡೀ ದೇಶದ ಯಾವ ಜನತೆ ಯಾವ ರಾಜಕಾರಣಿಯೂ ಸಹ ಮರೆಯೋಂಗಿಲ್ಲ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾ ಖರ್ಗೆಜಿಯವರು, ಹಾಗೆ ಸೋನಿಯಾಜಿಯವರು, ಪ್ರಿಯಾಂಕಾ ಗಾಂಧೀಜಿ ಅವರು, ಹಾಗೆ ನಮ್ಮ ರಾಹುಲ್ಜಿಯವರು ಒಂದು ಮಹತ್ವದ ಒಂದು ತೀರ್ಮಾನಕ್ಕೆ ಬಂದು ಸಿದ್ದರಾಮಯ್ಯವ್ರ ಹತ್ರ ಒಂದು ಮಾತುಕತೆ ನಡೆಸಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಅವರು ಪಕ್ಷ ಇದ್ದಂಥ ಕಷ್ಟದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಇದು ಯಾರು ಮುಂದಿನ ಸೇನಾನಿ ಅನ್ನೋರು ಒಂದು ಇದಿದ್ದಾಗ ಡಿ.ಕೆ. ಶಿವಕುಮಾರ್ ಕರ್ಕೊಂಬಂದು ಪಕ್ಷದ ಅಧ್ಯಕ್ಷರು ಮಾಡಿ 6 ವರ್ಷ ಸತತವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ. ಅದಕ್ಕೆ ಮುಂಚೆ ಅವರು 1989ರಿಂದ ಇದುವರೆಗೂ ಸತತವಾಗಿ 8 ಬಾರಿ ಶಾಸಕರಾಗಿ ಬಂದಂಥ ಒಬ್ಬ ಧೀಮಂತ ನಾಯಕ ಅವ್ರನ್ನ ಇವತ್ತು ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಹೈಕಮಾಂಡ್ ಆದೇಶದಂತೆ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಎಲ್ಲ ನಾಯಕರ ನಾಡಿ ಮಿಡಿತವನ್ನು ಅರಿತು ಕೆಲವೇ ದಿನಗಳಲ್ಲಿ ಬರೀ 15 ದಿವಸದಲ್ಲಿ ಚುನಾವಣೆ ತಂತ್ರವನ್ನು ಹೂಡಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ದುಡಿಬೇಕು ಅನ್ನೋ ಮನೋಭಾವ ಇಟ್ಕೊಂಡ್ಬಂದಂಥ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿಯವರು 1978ರಲ್ಲಿ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷ ಶಿಡ್ಲಘಟ್ಟ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿ ಪಾದಾರ್ಪಣೆ ಮಾಡಿ ರಾಜಕಾರಣ 1991ರಿಂದ ಸತತವಾಗಿ ಇಲ್ಲಿಯವರೆಗೂ ಲೋಕಸಭಾ ಸದಸ್ಯರಾಗಿ 2 ಬಾರಿ ಕೇಂದ್ರದ ಮನಮೋಹನ್ ಸಿಂಗ್ ಜಿಯವರ ಸಂಪುಟದಲ್ಲಿ ಸಚಿವರಾಗಿ ಅಪಾರ ಅನುಭವವನ್ನು ಹೊಂದಿರತಕ್ಕಂಥ ಮೇಧಾವಿ ರಾಜಕಾರಣಿ ಬಹುಶಃ ಇನ್ನು ಈ ಕ್ಷೇತ್ರ ನೋಡ್ತಿರೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿದೆ. ಹಾಗಾಗಿ ಅವರನ್ನು ದಯಮಾಡಿ ನಾವು ಡಿ.ಕೆ. ಶಿವಕುಮಾರ್ ಜಿ ಆಗ್ಬೋದು, ಸಿದ್ದರಾಮಯ್ಯಜಿ ಆಗ್ಬೋದು, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಜಿ ಆಗ್ಬೋದು, ನಾವು ಒಂದೇ ಒಕ್ಕೋರನ್ನ ಕೋರಿಕೆ ಅವ್ರನ್ನ ದಯಮಾಡಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ವ್ಯಕ್ತಿ ಅವ್ರನ್ನ ಒಂದು ಸ್ಥಾನಮಾನ ಕೊಟ್ಟು ಅವ್ರನ್ನ ಕೊನೆಯ ಹಂತದ ರಾಜಕಾರಣದಲ್ಲಿದ್ದಾರೆ, ಅವ್ರಿಗೆ ದಯಮಾಡಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ನ ಒಕ್ಕೋರಲಿನ ಕೋರಿಕೆ.